ನಾವಿವತ್ತು ಸಣ್ಣದೊಂದು ಪುಟ್ಟ ಗ್ರಾಮಕ್ಕೆ ಮೀಟ್ ಮಾಡಕ್ ಬಂದಿದ್ದು ಇವ್ರನ್ನೇ ಬಿಂದು ಅಂತ ಹೇಳ್ಬಿಟ್ಟು. ಚಿಕ್ಕ ಮಗನಲ್ಲಿ ಬಿಟ್ಟೋಗಿದ್ದು ಇವಜ್ಜಿ ಬಂದು ಗೋಳಾಡುತ್ತೆ. ಇದು ನೋಡಿ ನೆಲದಲ್ಲೇ ಐತೆ ಅನ್ಸುತ್ತೆ, ಹೋದ್ರೆ ರಪ್ಪನ್ನ ಹೊಡ್ಕಂತೀವಿ ಗೈಸ್. ನಮ್ ದರ್ಶಿ ಅಂತೂ ಕಾರ್ ಹತ್ತಾಗಿದ್ದ ಹಿಡ್ದು ಇಲ್ಲಿವರೆಗೂ ಒಳ್ಳೋಗಿದೆ ಅಮ್ಮ ಬೆಳಗಿಂದ. ಚಿಲ್ಬುಲಿ ಒಳ್ಳೋಗಿದೆ ಬೆಳಗಿಂದ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪಾಗಿ ಬರ್ತಾನೆ. ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ವಿರಾಟ. ಇವತ್ತಿನ ಮತ್ತೊಂದು ಹೊಸ ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಗಾಯ್ಸ್, ಇವತ್ತಿನ ಲಾಗು ಏನಂತ ಎಲ್ಲರೂ ತಮ್ಮನೇಲಿ ನೋಡಿದೀರಾ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಗಾಯ್ಸ್, ಇವತ್ತು ನಾವು ಹಾಸನ್ಗೆ ಹೋಗ್ತಾ ಇದೀವಿ. ಹಾಸನ್ಗೆ ಯಾಕಪ್ಪ ಅಂದ್ರೆ ನಾವು ಲಾಸ್ಟ್ ಇಯರ್ ಹಾಸನ್ಗೆ ಹೋಗಿದ್ವಿ. ಬಿಕಾಸ್ ಒಂದು ಅಜ್ಜಿ 2 ಮೊಮ್ಮಕ್ಕಳನ್ನ ಎಜುಕೇಶನ್ ಅಂದ್ರೆ ಓದಿಸ್ತಾ ಕಷ್ಟಪಟ್ಟು ಓದಿಸ್ತಾ ಇರೋದು ಅಂತ ಹೇಳ್ಬಿಟ್ಟು ಒಬ್ರು ನಮ್ಮನ್ನ ಕರ್ಸ್ಕೊಂಡಿದ್ರು. ಸೊ ಇವತ್ತು ನಾವು ಅವ್ರಿಗೆ ಅವರು SLC ವರ್ಗೂ ಏನು ಎಜುಕೇಶನ್ ಇರುತ್ತೆ ಆ ಖರ್ಚನ್ನ ನಾವು ನೋಡ್ಕೊಂತೀವಿ ಅಂತ ಹೇಳಿದ್ವಿ. ಸೊ ಇವತ್ತು ಮತ್ತೆ ನಾವು ಅವ್ರಿಗೆ ಅವ್ರ ಎಜುಕೇಶನ್ ಏನೇನು ಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಲಿಸ್ಟ್ನ ಕಳಿಸ್ಕೊಂಡಿದ್ವಿ. ಸೊ ಅವ್ರ ಲಿಸ್ಟ್ ಏನೇನಿತ್ತು, ಸೊ ಆ ಥರ ಬ್ಯಾಗು, ನೋಟ್ಬುಕ್ಕು, ಮತ್ತು ಕಲರ್ ಪೆನ್ಸಿಲು, ಮತ್ತು ಪೌಚು, ಪೆನ್ನು, ಜಿಯೋಮೆಟ್ರಿ, ಸೊ ಇದೆಲ್ಲ ತೊಗೊಂಡಿದ್ದೀವಿ. ಸೊ ಇದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಸೊ ಇವತ್ತು ಹಾಸನ್ಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಗೈಸ್. ನನ್ನ ಜೊತೆ ನಾನು, ಶರತ, ದರ್ಶಿ, ಮಧುವಣ್ಣ ಮತ್ತು ದೇವಣ್ಣ ಎಲ್ಲ ಹೋಗ್ತಾ ಇದ್ದೀವಿ ಗೈಸ್. ಪಾಪ ಮಧುವಣ್ಣ ಅವ್ರು ಅವಾಗಿಂದ ಕಾಯ್ತಾ ಇದ್ರು ಬಂದ್ಬಿಟ್ಟು. ದರ್ಶಿ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟ್ ಆಯ್ತು ಗೈಸ್. ಮಧುವಣ್ಣ ತಿಂಡಿ ಆಯ್ತಾ ಗೈಸ್? ಪಾಪ ಮಧುವಣ್ಣ ಶರತ ಆಗ್ಲೇನೆ ಬಂದು ಕಾಯ್ತಾ ಇದ್ರು. ದರ್ಶಿ ಬಂದಿರಲಿಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಗೈಸ್. ದರ್ಶಿ ಬಂದ ಈಗ ಸ್ಟ್ರೈಟು ಹಾಸನ್ಗೆ ಹೋಗ್ಬಿಡುತ್ತೆ ಗೈಸ್. ಅದನ್ನ ಎಷ್ಟು ಅವರ್ ಬೇಕು? 3 ಅವರ್ 117 ಕಿಲೋಮೀಟ್ರ್, 2.5 ಅವರ್. ಇಲ್ಲಿ ಪಾಪ ನಮ್ಮ ಸ್ನೇಹಿತರು ಬೆಳಗ್ಗೆನೆ ಎಲ್ಲೋಗಿದ್ರು ಸ್ನೇಹಿತರೆ? ದುಡಿಮೆ ತೋಟದ ಕಡೆ ಹೋಗಿದ್ರು, ಹಂಗೆ ಬಂದ್ರು. ಪಾಪ ಮನೆಗೂ ಹೋಗಿಲ್ಲ. ಮನೆಗೆ ಹೋಗಿದ್ವಿ ಕಣ್ರಿ. ಮನೆಗೆ ಹೋಗಿ ಬಂದ್ರಾ? ಬೈಕಲ್ಲಿ ಹೋಗಿದ್ವಿ ಅಣ್ಣ. ಶಿವನೇ ಲೇಟ್ ಮಾಡಿದ್ದು ದರ್ಶಿ. ಹಾಸ್ಪಿಟಲಿಂದ ಬರ್ಬೇಕಲ್ಲ ಲೇಟ್ ಆಗೋದಿಗೆ. ಕೋಸ್ ಜಾಸ್ತಿ ಬೆಳಿತಾರಣ ಇಲ್ಲಿ. ನಾವಿವತ್ತು ಸಣ್ಣದೊಂದು ಪುಟ್ಟ ಗ್ರಾಮಕ್ಕೆ ಮೀಟ್ ಮಾಡಕ್ ಬಂದಿದ್ದು ಇವ್ರನ್ನೇ ಬಿಂದು ಅಂತ ಹೇಳ್ಬಿಟ್ಟು. ಇವ್ರನ್ನ ನೋಡ್ಕೊತಾ ಇರೋದು ಈ ಅಜ್ಜಿ ಸಾವಿತ್ರಮ್ಮ ಅಂತ ಹೇಳ್ಬಿಟ್ಟು. ತುಂಬ ವಯಸ್ಸಾಗಿದೆ, ಮನೆ ಕೆಲಸ ಮಾಡಿ ಇವ್ರನ್ನ ನೋಡ್ಕೊತಾ ಇದ್ದಾರೆ. ಲಾಸ್ಟ್ ಇಯರು ಇವ್ರಿಗೆ ಎಜುಕೇಷನ್ ಕೊಡ್ಸೋಕೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ನಮ್ಗೆ ಹೇಳಿದಾಗ ಸೊ ನಾವು ಲಾಸ್ಟ್ ಇಯರು ಅವ್ರಿಗೆ ಬುಕ್ಸ್ ಆಗಿರ್ಬೋದು, ಬ್ಯಾಗು, ಅವ್ರ ಅವಶ್ಯಕತೆ ಥಿಂಗ್ಸ್ ಏನಿದೆ ಅದನ್ನು ಪೂರೈಕೆ ಮಾಡಿದ್ವಿ. ಸೊ ಇದು ಅವ್ರದ್ದು SSLC ವರ್ಗೂ ನಾನೇ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿದ್ದೆ. ಸೊ ಅದೇ ಥರ ಈ ವರ್ಷನೂ ಅವ್ರಿಗೆ ಬುಕ್ಕು, ಬ್ಯಾಗ್ಸು, ಅವ್ರ ಅವಶ್ಯಕತೆ ಥಿಂಗ್ಸ್ ಏನಿದೆ ಸೊ ಅದನ್ನೆಲ್ಲ ತಗೊಂಡೋಗಿ ಆ ಊರಿನ ಮುಖ್ಯಸ್ಥರ ಜೊತೆ ಸೇರಿಕೊಂಡು ಸೊ ಅವರಿಗೆ ತಲುಪಿಸಿದ್ದೀವಿ. ಇಲ್ಲ, ಚಿಕ್ಕ ಮಗನಲ್ಲಿ ಬಿಟ್ಟೋಗಿದ್ದು ಇವಜ್ಜಿ ಬಂದು ಗೋಳಾಡುತ್ತೆ. ಮಕ್ಳು ತಪ್ಪಲಿ ಮಕ್ಳು ಏನಾರು ಮಾಡೋಣ. ಈ ಸರ್ ಒಳ್ಳೇದಾಯ್ತು ಸರ್, ನಿಮ್ಮ ಸರ್ವಿಸು ಇದಾಗಲಿ. ನಿಂದು ಈಗೆಲ್ಲ ಕ್ಯಾನ್ಸಲ್ ಬೇಕು. ನೀನು ಚೆನ್ನಾಗಿ ಓದಿದ್ರೆ ಅಷ್ಟೇ ಸಾಕು. ಆ ಮಗು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ತಗೊಂಡು ಸೆಟಲ್ ಆದರೆ ಅಷ್ಟೇ ಖುಷಿ ನಮಗೆ. ಈಗ ಹೋಗಿ ಕೆಲಸ ಎಲ್ಲ ಮುಗೀತು. ಈಗ ತುಮಕೂರು ಕಡೆ ಹೋಗ್ಬೇಕು. ನಮ್ಮ ಸ್ನೇಹಿತರಿಗೆ ಹೊಟ್ಟೆ ಸಿದ್ದೈತೆ. ಸೊ ಈಗ ಊಟಕ್ಕೆ ಎಂಪೈರ್ಗೆ ಹೋಗ್ಬೇಕು. ಎಂಪೈರು 7 ಕಿಲೋಮೀಟರ್ ಐತೆ ಆಗಲೇ. ಸೊ ನೋಡಿ ಸರ್ಚ್ ಮಾಡ್ಬಿಟ್ಟವ್ರು ನಮ್ಮ ಸ್ನೇಹಿತರು ಆಲ್ರೆಡಿ. ಎಂಪೈರು ಇಲ್ಲಿಂದ 7 ಕಿಲೋಮೀಟರ್ ಹಾಸನ್ ಎಂಪೈರು ಅಂತ ಅಂದ್ರು. ಯಾವ ಟೋಲ್ ಹತ್ರ? ಅಲ್ಲೈತಾ ಎಂಪೈರು? ಅಲ್ಲೈತಾ? ಸೊ ಗೈಸ್, ಇವಾಗ ಮುಗೀತು ಕೆಲಸ. ಹೋಗ್ಬಿಟ್ಟು ಭರ್ಜರಿಯಾಗಿ ಒಂದು ಊಟ ಮಾಡ್ಕೊಂಡು ನಮ್ಮ ಮಧುವಣ್ಣ ಯಾವುದೋ ಒಂದು ಪ್ಲೇಸ್ ನೋಡೈತೆ ಗೈಸ್. ಯಾವ್ದು ನೋಡೋಣ? ಮಲ್ಲೇಶ್ವರ ಸ್ವಾಮಿ ಬೆಟ್ಟ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ವಿಸಿಟ್ ಮಾಡ್ಕೊಂಡು
ಓಡಾಡ್ಕೊಂಡು ಹೆಂಗೋ ಹಾಸನಿಗೆ ಬಂದ್ಬಿಟ್ಟಿದ್ದೀವಿ. ಬಂದಿದ್ದ ಕೆಲ್ಸದಂಗೆ ಅದು ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಈಗ ಮಲ್ಲೇಶ್ವರ ಬೆಟ್ಟನ ಮಲ್ಲಪ್ಪನ ಬೆಟ್ಟ ಅಂತ ಹೇಳ್ಬಿಟ್ಟು ಮಧುವಣ್ಣ ರೀಲ್ಸ್ ಅಲ್ಲಿ ನೋಡಿ ಸೇವ್ ಮಾಡಿ ಇಟ್ಕೊಂಡಿತ್ತು ಗೈಸ್. ನಮ್ಗೆಲ್ಲ ನಾರ್ಮಲ್ ಜ್ಯೂಸ್ ಹೇಳ್ಬಿಟ್ಟು ಇವನ ಹಬ್ಬ ಮಾತ್ರ ಐಸ್ ಕ್ರೀಮ್ ಜ್ಯೂಸ್ ಹೇಳೋಣ ಮಧುವಣ್ಣ. ನೋಡ್ ಮಧುವಣ್ಣ ಅವನ್ನ ಮಾತ್ರ ಸ್ಪೆಷಲ್ ಅಂತ ನಮಗೆ ಮಾತ್ರ ನಾರ್ಮಲ್ 4 ಅಂತ. ಯಾರು ಕುಡಿಯಲ್ಲ ಏನಕ್ಕೆ ಬೇಕಪ್ಪ ಅಂತ ನಾನು ಹೇಳಿದೆ. ನನಗೆ ಕೇಳ್ಬೇಕೇನೆ ನೀನು ನೀವು ಕುಡಿಯಲ್ಲ ಅಂತೀರಾ ಅಂತ ಗೊತ್ತಣ್ಣ. ನೀವೆಲ್ಲ ಡಯಟ್ ಅದು ಇರ್ತೀರಾ, ಇದರಲ್ಲಿ ಟೆನ್ಷನ್ ಮಾಡೋದಣ್ಣ. ಇದು ನನಗೆ ಇನ್ನು ಉಳಿದಿದ್ದು ಬರೀ ಖಾಲಿ ಮ್ಯಾಂಗೋ ಜ್ಯೂಸು 4, ಈ ಐಸ್ ಕ್ರೀಮ್ ಮಾತ್ರ ನನಗೆ ಅಂತೇಳಿ ಹೇಳಿರೋದು ಗೈಸ್. ಬರೀ ಹಿಂಗೆ ಇವನು ಯಾವಾಗಲೂ ಹಿಂಗೆ ಅವನು ಹೋಗಿದ ಕಡೆ ಎಲ್ಲ ಹಿಂಗೆ ಗೈಸ್. ಸೊ ಈಗ ನಮ್ಮ ದೇವಣ್ಣ ಚಿಕನ್ ತಿನ್ನಲ್ಲ, ಅವನಿಗೆ ಮಟನ್ ಪೆಪ್ಪರ್ ಡ್ರೈ ಮತ್ತು 3 ಗೀ ರೈಸು 2 ಬಿರಿಯಾನಿ ರೈಸು ರೈಸ್. ನೋಡಿ ಇದೆಲ್ಲ ನಮಗೆ ಪ್ಲೈನು, ಇವನಿಗೆ ಮಾತ್ರ ಐಸ್ ಕ್ರೀಮ್ ಮೇಲ್ಗಡೆ. ಇದೆಲ್ಲ ನಮಗೆ ಪ್ಲೈನು ಗೈಸ್. ತಂದೂರಿ ಬಂತು. ಸೊ ಈಗ ಗೈಸ್ ಪಾಪ ಆಗ್ಲೇ ಆಲ್ರೆಡಿ ಎತ್ಕೊಬಿಟ್ಟು ನನ್ನ ಪೀಸು, ಅವನು ಬೇರೆ ಆರ್ಡರ್ ತಗೊಂಡು ನಮಗೆ ಕೊಟ್ಬಿಟ್ಟವನೇ ಗೈಸ್ ಪಾಪ. ಶರತ್ ಆಗ್ಲೇ ಬ್ಯಾಟಿಂಗ್ ಹೊಡ್ಬಿಟ್ಟು. ಓಕೆ 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 ನೋ ಪ್ರಾಬ್ಲಮ್. ಓಕೆ ಓಕೆ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ದೇವಣ್ಣ ಮಟನ್ ಹೆಂಗಿತ್ತು? ಸೂಪರ್ ಆಯ್ತು. ಕರೆಕ್ಟಾಗಿ ಹೇಳು. ನನ್ನ ಎಂಪೈರಲ್ಲಿ ಗೀ ರೈಸ್ ಈ ಥರ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಚೆನ್ನಾಗಿ ಎಂಪೈರಲ್ಲಿ ನೀವು ಹೇಳಿದಾಗಲೇ ಗೀ ರೈಸ್ ಚೆನ್ನಾಗೈತೆ ಅನ್ನೋದು ಗೊತ್ತಾಯ್ತು. ಗೀ ರೈಸು ಪೆಪ್ಪರ್ ರೈಸ್ ಸಖತ ಮಾಡ್ತಾರೆ. ಸೊ ಗೈಸ್ ಯಾರು ಎಂಪೈರ್ಗೆ ವಿಸಿಟ್ ಮಾಡಿದ್ರೆ ಗೀ ರೈಸ್ನ ಟ್ರೈ ಮಾಡಿ. ಗೀ ರೈಸು ಪೆಪ್ಪರ್ ರೈಸ್ ಸಖತ್ತಾಗಿರುತ್ತೆ. ಶಿಷ್ಯ ಗೈಸ್ ನಮ್ಮ ದರ್ಶಿ ಇವತ್ತು ಅಂಗಡಿ ರಜಾ ಮಾಡಿ ಕರ್ಕೊಂಡ್ಬಂದಿದ್ದೀನಿ. ನಮ್ದು ಇದೇ ಫಸ್ಟ್ ಟೈಮ್ ಅನ್ಸುತ್ತಲ್ಲ ದಾಸ್ಪೇಟೆ ಅಂಗಡಿ ರಜಾ ಮಾಡಿರೋದು. ಹಾಂ ಇವತ್ತೇ ಗೈಸ್ ದಾಸ್ಪೇಟೆ ಅಂಗಡಿನ ರಜಾ ಮಾಡಿರೋದು. ಅವನಿಗೂ ಒಂದು ರಿಫ್ರೆಶ್ನೆಸ್ ಇರಲಿ ಅಂತ ಕರ್ಕೊಂಬಂದಿರೋದು ಗೈಸ್. ನಮ್ಮ ಮಧುವಣ್ಣ ಇನ್ಸ್ಟಾಗ್ರಾಮಾಗಿ ನೋಡಿದ ದೇವಸ್ಥಾನ ಇದು. ಸೊ ಹೆಂಗೂ ಹಾಸನಿಗೆ ಬಂದಿದ್ವಿ. ಫುಲ್ ಇಲ್ಲೆಲ್ಲ ವಿಂಡ್ ಫ್ಯಾನ್ಗಳು ಸಖತ್ತಾಗಿದೆ ಗೈಸ್. ಗೈಸ್ ಇದು ನೋಡಿ ನೆಲದಲ್ಲೇ ಐತೆ ಅನ್ಸುತ್ತೆ, ಹೋದ್ರೆ ರಪ್ಪನ್ನ ಹೊಡ್ಕೊಂತೀವಿ ನೋಡಿ. ಬರೀ ಮಲ್ಲೇಶ್ವರ ದೇವಸ್ಥಾನ ಗೈಸ್, ಕಾಡು ಮಲ್ಲೇಶ್ವರ. ಯಾವ ದೇವರು ಹತ್ತಲ್ಲ ಗೈಸ್. ನಮ್ಮ ಶರತ ಹಿಂಗೆ ನೋಡಿ ಗೈಸ್, ಅವನ ಥರ ಹತ್ತಕ್ಕೆ ಹೋಗೋನೀಗ. ಹತ್ಬಿಟ್ಟ ಅಂತೂ ಇಂತೂ ನಮ್ಮ ಸ್ನೇಹಿತರು ಹತ್ಬಿಟ್ರು. ಹೇಳ ಶರತ ಎದೆಲ್ಲಿ ಕಲ್ಲಿದ್ದಂಗೆ ಅವೆಲ್ಲ ಅಂಟೋದೇ ಇಲ್ಲ ಅಂತ. هلا عبود هلا عبود هلا يا ساتر يا ساتر. ಗೈಸ್ ನಮ್ಮ ದರ್ಶಿ ಅಂತೂ ಕಾರ್ ಹತ್ತಾಗಿಂದ ಹಿಡಿದು ಇಲ್ಲಿವರೆಗೂ ಬರೀ ನಿದ್ದೆ ಮಾಡಿದ್ದೆ ಆಗೋಯ್ತು. ಈ ಕಡೆ ನಮ್ಮ ಸ್ನೇಹಿತರು, ಈ ಕಡೆ ದರ್ಶಿ ಇಬ್ರು ಬಿರಿಯಾನಿ ತಿಂದ್ರು, ಚಿಕನ್ ತಿಂದ್ರು, ನಿದ್ದೆ ಮಾಡಿದ್ರು. ಕಾರ್ ಹತ್ತಿದಾಗಿಂದ ಹಿಡಿದು ಇಲ್ಲಿವರೆಗೂ ಬರೋ ಮಲಗಿದ್ದೆ ಆಗೋಯ್ತು. ಏನು ಮಾತಾಡ ನಿದ್ದೆ ಮಾಡಿದ್ದೆ ನಿದ್ದೆ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದ್ದೆ ಆಗೋಯ್ತ ಗೈಸ್. ಬರ್ತಾ ಫುಲ್ಲು ಟ್ರಾಫಿಕ್ ಇತ್ತು, ಹಾಗೆ ಸ್ವಲ್ಪ ಮಳೆನೂ ಇತ್ತು. ಬೆಳ್ಳೂರು ಕ್ರಾಸಲ್ಲಂತೂ ಸಖತ್ತು ಟ್ರಾಫಿಕ್ಕು. ಹಾಸನಿಂದ ಬೆಂಗಳೂರಿಗೆ ಎಷ್ಟು ಕಾರ್ಗಳು ಹೋಗುತ್ತೆ, ಎಷ್ಟು ವೆಹಿಕಲ್ಗಳು ಹೋಗುತ್ತೆ, ಫುಲ್ ಟ್ರಾಫಿಕ್ ಇತ್ತು. ನಾವು ಬಂದಾಗ ಆಲ್ರೆಡಿ 8 ಕಾಲಾಗಿತ್ತು. ಸೊ ಮಧು ಅಣ್ಣನೂ ಶರತ್ತನ್ನು ಡ್ರಾಪ್ ಮಾಡಿಬಿಟ್ಟು ಸೊ ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ದರ್ಶಿ ಬೈಕ್ ತಗೊಂಡು ಮನೆಗೆ ಹೋದ. ಹೋಗಿದ್ದ ಕೆಲಸನೂ ಚೆನ್ನಾಗಾಯಿತು ಗೈಸ್. ಅವರು ಖುಷಿಪಟ್ಟರು. ಯಾಕೆಂದರೆ ನಾನು ಲಾಸ್ಟ್ ಇಯರು ಪ್ರಾಮಿಸ್ ಮಾಡಿದ್ದೆ, ನಿಮ್ಮದು SSLCವರೆಗೂ ನಿಮ್ಮ ಎಜುಕೇಷನ್ನ ನಾನು ತೊಗೊತೀನಿ, ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು. ಅವ್ರೇನು ಅಂದ್ಕೊಂಬಿಟ್ಟವ್ರೆ, ಸುಮ್ಮನೆ ಹೋದ ವರ್ಷ ಬಂದರು ಹೇಳಿದ್ರು ಹೋಗ್ಬಿಟ್ರು, ಅಂದರೆ ಲೈಕ್ ಏನೂ ಮಾಡಿಲ್ವಲ್ಲ
ಇವ್ರೇನು ಕೊಡಿಸ್ತಾನೆ ನೋಡ್ಕೋತಾರ ಹೆಂಗೋ ಅನ್ನೋ ಥರ ಪಾಪ ಅವ್ರಿಗೂ ಡೌಟ್ ಇತ್ತು. ಪಾಪ ಆ ಮಕ್ಕಳನ್ನ ಅಜ್ಜಿ ಇದಾರಲ್ಲ, ಅಜ್ಜಿ ಅಲ್ಲಿ ಇಲ್ಲಿ ಕೂಲಿ ಮಾಡಿ ಪಾಪ ಸಾಕ್ತಿದಾರಂತೆ. ಅವ್ರಿಗೆ ನೋಡ್ಕೊಳಕ್ ಆಗ್ತಾ ಇಲ್ಲ, ಅಜ್ಜಿಗೂ ವಯಸ್ಸಾಗ್ಬಿಟ್ಟಿದೆ, ಅದಕ್ಕೋಸ್ಕರ. ಸೊ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ನಾವು ಮಾಡೋಣ. ಸೊ ಅದಕ್ಕೆ ಅವ್ರಿಗೆ ಹೇಳಿದ್ದೆ ನಾನು, ಎಜುಕೇಷನ್ನ ಸ್ಟಾಪ್ ಮಾಡಿಸ್ಬೇಡಿ, ಅವರು ಎಲ್ಲಿವರೆಗೂ ಓದ್ತಾರೆ SSLCವರೆಗೂ ನಾನು ನೋಡ್ಕೊತೀನಿ. ದೇವ್ರ ಶಕ್ತಿ ಕೊಟ್ಟರೆ SSLCನೂ ಮೀರಿ ಅವ್ರು ಎಲ್ಲಿವರೆಗೂ ಓದಿಸೋ ಅಷ್ಟು ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಗೊತ್ತಿಲ್ಲ, ಅವರು ತುಂಬ ಖುಷಿಪಟ್ಟರು, ನನಗೂ ಹೋಗಿದ್ದ ಕೆಲಸ ಆಯಿತು, ತುಂಬ ಖುಷಿ ಆಯಿತು. ಈಗ ಮನೆಗೆ ಹೋಗೋಣ ಗೈಸ್, ಟಯರ್ಡ್ ಆಗಿಬಿಟ್ಟೈತೆ. ಸೊ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಮಲ್ಕೊಂಬೇಡ ಗೈಸ್. ನಮ್ಮ ಚಿಲುಬಲ್ಲಿ ಅವ್ರ ಅಮ್ಮ ನೋಡಿ ಕಾಯ್ಕೊಂಡು ನಿಂತವಳೆ. ಬಂದೆ ಅವಳಿಗೆ ಊಟ ಹಾಕಬೇಕು, ಅದಕ್ಕೆ ಕಾಯ್ಕೊಂಡು ನಿಂತವಳೆ. ಹೆಂಗೆ ಆಡ್ತಾಳೆ ನೋಡಿ ಅವಳು. ನಮ್ಮ ಚಿಲುಬಲಿ ಏನು ಮಾಡ್ತಾವಳೆ ನೋಡೋಣ. ನೋಡಿ ಇಲ್ಲಿ ನಮ್ಮ ಚಿಲುಬಲಿ ಇಲ್ಲವಳೆ. ಚಿಲುಬಲಿ ಚಿಲುಬಲಿ ಎಲ್ಲವಳೆ, ಚಿಲುಬಲಿ ಅಲ್ಲವಳೆ, ಎಲ್ಲವಳೆ ಚಿಲುಬಲಿ, ಚಿಲುಬಲಿ ಓನಿ ಚಿಲುಬಲಿ. ಒಲ್ಲೋಗಿದೆ ಅಮ್ಮ ಬೆಳಗಿಂದ. ಚಿಲುಬಲಿ ಒಲ್ಲೋಗಿದೆ ಬೆಳಗಿಂದ. ಹಾಂ ಎಲ್ಲೋಗಿದ್ದಮ್ಮ ನೀನು ಬೆಳಗಿಂದ? ನೋಡಿ ನಿಮ್ಮ ಅಮ್ಮ ಅಳ್ತಾವಳೆ ನೀನು ನಾಟಾಡ್ಸೋದಕ್ಕೆ. ಹಾಂ ಚಿಲುಬಲಿ ನಿಮ್ಮಮ್ಮ ಅಳ್ತಾವಳೆ ನೋಡೋಬಾ ಆಟಾಡ್ಸಿದ್ಕೆ. ಹಾಂ ಗೈಸ್, ನಮ್ಮ ದರ್ಶನ್ ನೋಡಿ ಆಲ್ರೆಡಿ ಬಂದು ಕೂತ್ಕೊಬಿಟ್ಟವನೆ. ಊಟ ಮಾಡಬೇಕು. ಈಗ ಊಟ ಮಾಡಿ ಒಂದೆರಡು ರೀಲ್ಸ್ ಮಾಡಬೇಕು ಗೈಸ್. ನಮ್ಮ ಅಮ್ಮನ ಜೊತೆಗೆ ಒಂದೆರಡು ರೀಲ್ಸ್ ಮಾಡಬೇಕು. ಹೋಗಿ ರೀಲ್ಸ್ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಂಬೋಣ ಗೈಸ್. ಇವತ್ತಿನ ಲಾಗ್ನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಬರಲೇ ಚಿಲುಬಲಿ, ಬಾಯ್ಲೆ, ಬಾಯ್ 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 ಚಿಲುಬಲಿ ಅಂತೇಳಿ ಬಾಯ್ 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 ಅಂತ.